ಗುರು ನೀವು ಇನ್ನು ಮುಂದೆ ಬ್ಲರ್ ಆಗಿರೋ ಫೋಟೋನ ಕ್ಲಿಯಾರಿಟಿ HD ಫೋಟೋ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಮತ್ತು ನಿಮ್ಮ ಚೈಲ್ಡ್ಹುಡ್ ಫೋಟೋಸ್ಗಳಿದ್ರೆ ನಿಮ್ಮ ಚೈಲ್ಡ್ಹುಡ್ ಫೋಟೋಸ್ಗಳು ಆಲ್ಮೋಸ್ಟ್ ಎಲ್ಲ ಬ್ಲರ್ ಇರ್ತವೆ ಮತ್ತು ಕ್ಲಿಯಾರಿಟಿ ಇರಲ್ಲ, ಅವನ್ನು ಕೂಡ HD ಫೋಟೋಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಮತ್ತು ಫೇಸು ಕೂಡ ಒಂದು ಸ್ಕಿನ್ನು ಕೂಡ ಕ್ಲಿಯಾರಿಟಿಯಾಗಿ ಬಂದಿದೆ. ಫೋಟೋಸ್ನ HD ಫೋಟೋಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ನೀವು ಯಾವುದೇ ಬ್ಲರ್ ಫೋಟೋಸ್ ಆಗಲಿ, ಯಾವುದೇ ಕತ್ಲೆಯಲ್ಲಿರಲಿ, ಯಾವುದೇ ಥರ ಆಗಲಿ ನಿಮಗೆ ಫುಲ್ ಕ್ಲಿಯಾರಿಟಿಯಾಗಿ ಫೋಟೋಸ್ನ ಕನ್ವರ್ಟ್ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಅಕೌಂಟ್ನ ಇನ್ನೂ ಯಾರು ಫಾಲೋ ಮಾಡ್ಕೊಂಡಿಲ್ಲ ಬೇಗ ಫಾಲೋ ಮಾಡ್ಕೊ. ಯೂಟ್ಯೂಬ್ನಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದ್ರೆ ಬೇಗ ಸಬ್ಸ್ಕ್ರೈಬ್ ಆಗು. ಗುರು ನೀನು ಪ್ಲೇಸ್ಟೋರ್ಗೆ ಹೋಗಿ AL ಫೋಟೋ ಅಂತ ಸರ್ಚ್ ಮಾಡೋ. ಓಕೆನಾ, AL ಫೋಟೋ ಅಂತ ನಾನು ಸರ್ಚ್ ಮಾಡಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಸರ್ಚ್ ಮಾಡ್ತೀನಿ ನಾನು AL ಫೋಟೋ ಅಂತ ಸರ್ಚ್ ಮಾಡ್ತಿದ್ದಂಗೆ ನಿನಗೆ ಒಂದು ಅಪ್ಲಿಕೇಶನ್ ತೋರಿಸಿದೆ. ಯಾವ ಅಪ್ಲಿಕೇಶನ್ ಅನ್ನೋದಾದರೆ ನಿಮಗೆ ಸ್ಟಾರ್ಟಿಂಗ್ 3 ಅಪ್ಲಿಕೇಶನ್ ತೋರಿಸಿದೆ ಬೇಡವು. AL ಫೋಟೋ ಅಂತ ಇರುತ್ತೆ. ಓಕೆನಾ, ನಾನು ಕ್ಲಿಕ್ ಮಾಡ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನೋಡಿ. ಈ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಫ್ರೀ ಇರುತ್ತೆ, ಯಾವುದೇ ರೀತಿ ದುಡ್ಡು ಕೂಡ ಅವಶ್ಯಕತೆ ಇರಲ್ಲ. ಓಕೆನಾ, ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಈಗ ನಾನು ಓಪನ್ ಮಾಡ್ಕೋತೀನಿ. ನಾನು ಹೇಳೋ ಸ್ಟೆಪ್ನ ಫಾಲೋ ಮಾಡಿ ನಿಮಗೂ ಕೂಡ ಫೋಟೋಸು HD ಆಗಿ ಕನ್ವರ್ಟ್ ಮಾಡಿಕೊಡ್ಬೋದು. ಇದು ನಾನು ಯಾವ ರೀತಿ ಅಂತ ಹೇಳ್ತೀನಿ, ಆ ಸ್ಟೆಪ್ನ ಫಾಲೋ ಮಾಡಿ. ಓಕೆನಾ, ಓಪನ್ ಮಾಡ್ಕೋತಿದ್ದೀನಿ. ಒಂದು ನಿಮಿಷ ವೆಯ್ಟ್ ಮಾಡಿ, ಲೋಡ್ ಆಗುತ್ತೆ. ನಿಮಗೆ ಲೋಡ್ ಆಗೋವರೆಗೂ ವೆಯ್ಟ್ ಮಾಡಿ. ನೀವು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ನಿಮಗೆ ಆ್ಯಡ್ ಬರುತ್ತೆ. ಒಂದು ಆ್ಯಡ್ ಬಂದಾಗ ರಿಮೂವ್ ಮಾಡಿ. ಓಕೆನಾ, ಆ್ಯಡ್ ಬರುತ್ತೆ ಅನ್ನೋದಾದ್ರೆ ಸ್ಟಾರ್ಟಿಂಗ್ ಬರುತ್ತೆ ನಿಮಗೆ. ಈಗ ಓಪನ್ ಆಗೋದು. ಈ ರೀತಿ ಓಪನ್ ಆದಾಗ ನೀವು ಆ ಫೋಟೋನ ಕ್ಲಿಯಾರಿಟಿಯಾಗಿ ಕನ್ವರ್ಟ್ ಮಾಡಬೇಕು ಅಂದಾಗ ಇಲ್ಲಿ ಬ್ಲರ್ ಆಗಿರೋ ಫೋಟೋ ಒಂದು ಸಿಂಬಲ್ ಇರುತ್ತೆ ಮತ್ತು ಕ್ಲಿಯಾರಿಟಿ ಆಗಿರೋದು ಒಂದು ಸಿಂಬಲ್ ಇರುತ್ತೆ. ಒಂದೇ ಫೋಟೋ ಸ್ಟಾರ್ಟಿಂಗಲ್ಲೇ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಆ ಫೋಟೋ ಮೇಲೆ ಇಲ್ಲಿ ಆರೋ ಮಾರ್ಕ್ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫೋಟೋ ಸೆಲೆಕ್ಟ್ ಮಾಡೋಕ್ಕೆ ಕೇಳುತ್ತೆ. ನಿಮಗೆ ಬ್ಲರ್ ಆಗಿರೋ ಫೋಟೋ ಕನ್ವರ್ಟ್ ಮಾಡಬೇಕಲ್ಲ, ನೀವು HD ಫೋಟೋ ಕನ್ವರ್ಟ್ ಮಾಡೋ ಫೋಟೋನ ಸೆಲೆಕ್ಟ್ ಮಾಡಿ. ನಿಮ್ಗೆ ಯಾವುದು ಬ್ಲರ್ ಆಗಿದೆ ಫೋಟೋ, ಯಾವ್ದು ಕನ್ವರ್ಟ್ ಮಾಡಬೇಕು ಆ ಫೋಟೋ ಸೆಲೆಕ್ಟ್ ಮಾಡಿ. ಓಕೆನಾ, ನೋಡಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಓಕೆನಾ, ಈಗ ಕ್ಲಿಕ್ ಮಾಡಿ ಸಾಕು. ನಿಮಗೆ ಲೋಡಿಂಗ್ ಅಂತ ಬರುತ್ತೆ, ಲೋಡಿಂಗ್ ಆ್ಯಡ್ಸ್ ಅಂತ ಬರುತ್ತೆ, ಒಳ್ಳೆ ಆ್ಯಡ್ ಬರುತ್ತೆ. ಓಕೆನಾ, ನಿಮಗೆ ಫ್ರೀ ಬೇಕು ಅನ್ನೋದಾದ್ರೆ ಒಂದು ಆ್ಯಡ್ ನೋಡಬೇಕಾಗುತ್ತೆ. ಆ್ಯಡ್ ಅನ್ನೋದಾದ್ರೆ ಏನು ಜಾಸ್ತಿ ಇರಲ್ಲ, ಒಂದು ಆ್ಯಡ್ ಒಂದು 30 ಸೆಕೆಂಡ್ಸ್ ಇರುತ್ತೆ. ನೋಡಿದರೆ ನಿಮಗೆ HD ಫೋಟೋಸ್ ಕನ್ವರ್ಟ್ ಆಗುತ್ತೆ. ನೋಡ್ತಿದ್ದೀರಲ್ಲ, ನಿಮಗೆ ತೋರಿಸ್ತೀನಿ ಒಂದು ನಿಮಿಷ. ಓಕೆ, ನೋಡಿದ್ರಲ್ಲ ಈ ಥರ ಲೋಡ್ ಆಗುತ್ತೆ. ಲೋಡ್ ಆಗಾದ್ಮೇಲೆ ನಿಮಗೆ ಫುಲ್ಲು ಅದು 100 ಕಂಪ್ಲೀಟ್ ಆದಮೇಲೆ ಈ ಥರ ಫೋಟೋಸು ಕನ್ವರ್ಟ್ ಆಗುತ್ತೆ. ನಿಮಗೆ ನೋಡ್ತಿದ್ದೀರಲ್ಲ, ತೋರಿಸ್ತೀನಿ ನಿಮಗೆ. ನೋಡಿ ಒಂದ್ಸತಿ ನೋಡಿ, ಲಾಂಗ್ ಫುಲ್ ಫೋಟೋನ ನಿಮಗೆ ಸ್ಟಾರ್ಟಿಂಗ್ ಯಾವ ರೀತಿ ಅನ್ನೋದಾದರೆ ನೋಡಿ, ಸ್ಟಾರ್ಟಿಂಗ್ ಈ ರೀತಿ ಇತ್ತು ಫೋಟೋ. ಇದನ್ನು ಈ ಥರ ಹೇಳಿದ್ರೆ ನಿಮಗೆ ಸ್ಕ್ರೋಲ್ ಮಾಡಿದರೆ ನಿಮಗೆ HD ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ, ನೋಡಿ ಈಗ ಝೂಮ್ ಆಗ್ತೀನಿ ನಾನು ಹಳೆ ಫೋಟೋನ. ಓಕೆನಾ, ಇದು ಕ್ಲಿಯರಿಟಿ ಆಗಿಲ್ಲ, ನಾನು ಇದನ್ನು ಝೂಮ್ ಆಗ್ತೀನಿ. ಓಕೆನಾ, ಈಗ ಫೇಸ್ ನೋಡಿ ನನ್ನದೇ ಫೋಟೋ. ಈಗ ನನ್ನ ಫೇಸ್ ಯಾವ ರೀತಿ ಇದೆ, ಈಗ ಈ ಫೇಸ್ನ ನಾನು ಈಗ ಝೂಮ್ ಹಾಕಿದ್ದೀನಿ. ಈಗ ಇದನ್ನೇ HD ಫೋಟೋ ಕನ್ವರ್ಟ್ ಮಾಡ್ಬೇಕು ನಾನು. ಈಗ ನೋಡಿ, ಈಗ ಕನ್ವರ್ಟ್ ಮಾಡ್ತೀನಿ. ನೋಡಿ ಯಾವ ರೀತಿ ಕನ್ವರ್ಟ್ ಆಯಿತು, ನೀವೇ ನೋಡ್ತಿದ್ದೀರಾ. ಫುಲ್ಲು ಡಿಫ್ರೆಂಟ್ ಆಗುತ್ತೆ. ಸ್ಕಿನ್ ನೋಡಿ, ಒಂದು ಸ್ಕಿನ್ನು ಸಹಿತ ಫುಲ್ HD ಫೋಟೋ ಕನ್ವರ್ಟ್ ಆಗುತ್ತೆ. ನೋಡ್ತಿದ್ದೀರಾ ಎಷ್ಟು ಬ್ಲರ್ ಇದೆ ಫೋಟೋ. ಈಗ ನೋಡಿ, ಈಗ ಸ್ಕ್ರೋಲ್ ಮಾಡಿದೆ ನಾನು, ಈಗ ಎಷ್ಟು ಫೋಟೋ ಕ್ಲಿಯಾರಿಟಿಯಾಗಿ ಕನ್ವರ್ಟ್ ಆಯಿತು. ನೋಡುತ್ತಿದ್ದೀರಲ್ಲ, ಈ ಥರ ಕನ್ವರ್ಟ್ ಆಗುತ್ತೆ. ನೀವು ಒಂದೇ ಫೋಟೋ ಅಂತ ಅಲ್ಲ, ಲಾಂಗ್ ಫೋಟೋನು ಕನ್ವರ್ಟ್ ಮಾಡ್ಬೋದು. ಮತ್ತು ಶಾರ್ಟ್ ಫೇಸ್ ಮಾತ್ರ ಕಾಣಬೇಕು ಅನ್ನೋದಾದ್ರೆ ಇಲ್ಲಿ ಸಣ್ಣದಾಗಿ ಎಷ್ಟು ಫೋಟೋಸ್ ನಿಮಗೆ ಎಷ್ಟು ಫೇಸ್ ಕಾಣ್ತಿರ್ತೇವೆ ಅಷ್ಟು ಫೇಸ್ನೂ ಕಾಣ್ತಿದೆ. ಅಷ್ಟು ಫೇಸ್ ಕೂಡ ಸಪ್ರೇಟ್ ನೀವು ಕ್ಲಿಯಾರಿಟಿಯಾಗಿ ಮಾಡ್ಬೋದು. ನೋಡ್ತಿದ್ರಲ್ಲ, ಈಗ ನನ್ನ ಫ್ರೆಂಡ್ ಫೋಟೋ ಒಂದು ನೋಡ್ತಿದ್ರಲ್ಲ, ಈಗ ಅದು ಚೈಲ್ಡ್ಹುಡ್ ಫೋಟೋ ಅಲ್ಲ, ಆದ್ದರಿಂದ ಒಂಚೂರು ಆ ಥರ ಬರುತ್ತೆ ನೋಡಿ. ಈ ರೀತಿ ಇದೆ ಫೋಟೋ. ಯಾವ ರೀತಿ HD ಫೋಟೋ ಕನ್ವರ್ಟ್ ಆಗುತ್ತೆ ನೋಡ್ತಿದ್ರಾ. ನೋಡಿ ಇಲ್ಲಿ ಇದು ನಮ್ಮ ಫ್ರೆಂಡ್ ಫೋಟೋನೇ. ಈಗ ನೋಡಿ ಅವಾಗ ಯಾವ ರೀತಿ ಇದ್ರು ಬ್ಲರ್ ಫೋಟೋ. ಓಕೆನಾ, ಬ್ಲರ್ ಆಗಿರೋ ಫೋಟೋ ಈ ಥರ HD ಕನ್ವರ್ಟ್ ಆಗುತ್ತೆ ಅನ್ನೋದಾದರೆ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ಈ ಥರ ಆಗುತ್ತೆ. ನಿಮಗೆ ಸೇವ್ ಮಾಡಬೇಕು ಅನ್ನೋದು ಬರುತ್ತೆ, ನಿಮಗೆ ಗ್ಯಾಲರಿಗೆ ಬರಬೇಕಾಗುತ್ತೆ. ಗ್ಯಾಲರಿಗೆ ಬರಬೇಕು ಅಂದರೆ ಏನು ಇಲ್ಲ ಗುರು, ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆಯಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಸೇವ್ ಅನ್ನೋದು ಕೊಡಿ. ಫಸ್ಟ್ ಒನ್ ಕೊಟ್ಟಾದ್ಮೇಲೆ ಲೋಡಿಂಗ್ ಬರುತ್ತೆ, ಆ್ಯಡ್ ಬರುತ್ತೆ. ಓಕೆನಾ, ಡೌನ್ಲೋಡ್ ಆಡಬೇಕಾದ್ರೂ ನಿಮಗೆ ಒಂದು ಆ್ಯಡ್ ಬರುತ್ತೆ. ಆ್ಯಡ್ ನೋಡ್ಗುರು ಏನೂ ಇಲ್ಲ, ಪ್ರಾಬ್ಲಮ್ಸ್ ಆಗೋಲ್ಲ, ಚೆನ್ನಾಗಿದೆ. ಮಾತ್ರ ಅಪ್ಲಿಕೇಶನ್ ಫುಲ್ HD ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಆ್ಯಡ್ ಕಂಪ್ಲೀಟ್ ಆಗಲಿ ನಾನು ಹೇಳ್ತೀನಿ ಯಾವ ರೀತಿ ಡೌನ್ಲೋಡ್ ಆಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ನಮ್ಮ ಅಕೌಂಟ್ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿ. ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ ಈ ಟ್ರಿಕ್ಸ್ನ. ಒಂದು ನಿಮಿಷ, ಈಗ ನಾನು ಆ್ಯಡ್ ಕಂಪ್ಲೀಟ್ ಆಗ್ತು, ಇಲ್ಲಿಗೆ ಬಂದಿರುತ್ತೆ. ಓಕೆನಾ, ಈ ರೀತಿ ಡಿಸ್ಪ್ಲೇ ಆದಾಗ ನಿಮಗೆ ಗ್ಯಾಲರಿಗೆ ಬಂದಿರುತ್ತೆ. ಓಕೆನಾ, ನೋಡಿ ನಾನು ತೋರಿಸ್ತೀನಿ. ಈಗ ನೀವೇ ನೋಡ್ತಿದ್ದೀರಾ, ನಾನು ತೋರಿಸ್ತೀನಿ ಒಂದು ನಿಮಿಷ. ಓಕೆನಾ, ಯಾವ ರೀತಿ ಕನ್ವರ್ಟ್ ಆಗಿದೆ ನೋಡ್ತಿದ್ದೀರಾ ನೀವು. ಒಂದು ಕ್ಲಿಯರ್ ಸ್ಕಿನ್ ಅಂತಲೇ ಹೇಳ್ಬೋದು. ಝೂಮ್ ಆಗ್ತಿದೆ ನೋಡಿ, ನಿಮಗೆ ಎಷ್ಟು ಕ್ಲಿಯಾರಿಟಿಯಾಗಿ ಕನ್ವರ್ಟ್ ಆಗಿದೆ ಅನ್ನೋದಾದರೆ ನಿಜವಲ್ವೇ ಎಡಿಟಿಂಗ್ ಅನ್ನೋದನ್ನೇ ಗೊತ್ತೇ ಆಗಲ್ಲ.
ಫುಲ್ ಯಾವುದೋ ಹೈ ಕ್ವಾಲಿಟಿ ಕ್ಯಾಮ್ರಾದಲ್ಲಿ ತೆಗ್ದಿರ ಆಗಲೇ ಅಂತ ಅನಿಸುತ್ತೆ, ಅಷ್ಟು ಕ್ಲಿಯಾರಿಟಿಯಾಗಿ ಕಾಣುತ್ತೆ. ಓಕೆನಾ, ನೋಡಿದ್ರಲ್ಲ ಈ ಥರ ನೀವು ಗ್ಯಾಲರಿಗೆ ಸೇವ್ ಮಾಡ್ಕೋಬೋದು. ತುಂಬ ಯೂಸ್ಫುಲ್ ಆಗುತ್ತೆ ಈ ಅಪ್ಲಿಕೇಶನ್. ಈ ಥರ ಎಡಿಟ್ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ನಮ್ಮ ಅಕೌಂಟ್ ನಿನ್ನ ಫಾಲೋ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ.